ಎಷ್ಟೋ ಕಡೆ ಗುಂಡಿಗಳಿದೆ. ನಾನೇ 2-3 ಕಡೆ ಬಿದ್ದಿದ್ದೀನಿ. ನನಗೆ ಯಾರು ಕೇಳೋರ ಗತಿ ಇಲ್ಲ. ಎಷ್ಟು ಜನ ಇದ್ದಾರೆ ಭಾರತ ದೇಶದಲ್ಲಿ, ಎಷ್ಟು ಜನ ಇದ್ದಾರೆ, ಅಷ್ಟು ಜನಕ್ಕೂ ಎಲ್ಲ ಸೌಕರ್ಯನೂ ಎಲ್ಲರಿಗೂ ಕೊಡಿ. ಇವ್ರು ಮಾಡಿದಾಗ ಅವ್ರು ಹೇಳ್ತಾರೆ, ಅವ್ರು ಮಾಡಿದಾಗ ಇವ್ರು ಹೇಳ್ತಾರೆ. ಇವಾಗ ಜನರಲ್ ಆಗಿರೋರು ಯಾರು ಮಾಡಿದ್ದಾರೆ ಅಂತಂತ ಕ್ವಶನ್ ಮಾಡೋದಕ್ಕೆ ಯಾರಿದ್ದಾರೆ? 10,000 ಕಾರ್ಡು ಡಿಲೀಟ್ ಆಗಿದೆ ಅಂತಂತ APLಗೆ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪಾಪ ಪರಿಸ್ಥಿತಿ ನೆನೆಸ್ಕೊಂಬಿಟ್ರೆ ಎಷ್ಟೋ ಜನದ ಮನೇಲಿ ಊಟಕ್ಕಿಲ್ಲ. ಅವರು ಬರೋ ಸಂಬಳ ಎಷ್ಟು ಗೊತ್ತಾ? 6,000, 8,000, 10,000 ರೂಪಾಯಿ ಬರುತ್ತೆ. ಸರ್, ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ 40% ಕಮಿಷನ್ ಸರ್ಕಾರ ಅಂತ ಆರೋಪ ಮಾಡಿತ್ತು. ಸೊ ಇವಾಗ ಲೋಕಾಯುಕ್ತ ಕ್ಲೀನ್ ಶೀಟ್ ಕೊಟ್ಟಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಲೋಕಾಯುಕ್ತದರೆ ಗೌರ್ಮೆಂಟ್ ಸರ್ಕಾರದ ಅದು ಒಂದು ಅಡಿನಲ್ಲಿ ಕೆಲಸ ಮಾಡ್ತಾ ಇದೆ ಅಲ್ವಾ. ಇವಾಗ ನೀವು ನಿಮ್ಮ ಮನೆಗೆ ಹೆಡ್ ಆಫ್ ದ ಫ್ಯಾಮಿಲಿ ಅಂತಂದರೆ ಅದೇ ರೀತಿಯಲ್ಲಿ ನಿಮ್ಮನೆ ಮಕ್ಕಳು ಅಕಸ್ಮಾತ್ ತೊಂದರೆ ಮಾಡಿದ್ರು ನೀವೇನಂತೀರ ಅದನ್ನು ವಹಿಸ್ಕೊಂಡು ಬರ್ತೀರಲ್ವಾ, ಅದೇ ರೀತಿಯಲ್ಲೇ ಹೋಗ್ತಾ ಇದೆ. ಆದರೆ ಒಂದೇನೆಂದರೆ ಈಗ ಜನಗಳಿಗೆ ಯಾವುದೇ ರೀತಿಯಲ್ಲಿ ಮುಂದುವರಿಯೋದಕ್ಕೆ ಯಾವುದೂ ಅವಶ್ಯಕವಾದಂತಹ ಕೆಲಸಗಳು ನಡೀತಾ ಇಲ್ಲ. ಒಂದು ಎಷ್ಟೋ ಕಡೆ ಗುಂಡಿಗಳಿದೆ. ನಾನೇ 2-3 ಕಡೆ ಬಿದ್ದಿದ್ದೀನಿ. ನನಗೆ ಯಾರು ಕೇಳೋರ ಗತಿ ಇಲ್ಲ. ಇವಾಗ ಏನು ಗೊತ್ತಾ, ನಾನೇ ಹೋಗಿದ್ದೆ ಡಾಕ್ಟ್ರ್ ಹತ್ರ. ನಾನು ಪೇಮೆಂಟ್ ಮಾಡಿ ಅದನ್ನು ತೊಗೊಳ್ಬೇಕೇ ಹೊರತು ನನಗೆ ಹೆಲ್ಪ್ ಮಾಡೋರು ಯಾರು? ನನಗೀಗ 70 ಇಯರ್ಸು. ಇವಾಗ ಇದಿಲ್ಲ, ಯಾವುದೋ ರೇಷನ್ ಕಾರ್ಡ್ ಇಲ್ಲ. ನನಗೆ ಬರೋದು 2,200 ರೂಪಾಯಿ ಪೆನ್ಷನ್ನು. ಇವಾಗ ನಾನೇನು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಲ್ಲ, ಏನೂ ಅಲ್ಲ. ನಮ್ಮದು BPL ಕಾರ್ಡ್ ಕೊಟ್ಟಿದ್ರು, ಇನ್ಕಮ್ ಟ್ಯಾಕ್ಸ್ ಇತ್ತು ಅವತ್ತು, ಇವತ್ತಿಲ್ಲ. ಇದೇ ರೀತಿಯಲ್ಲಿ ಎಷ್ಟು ಜನಕ್ಕೆ ತೊಂದರೆ ಆಗ್ತಾಯಿದೆ. 10,000 ಕಾರ್ಡು ಡಿಲೀಟ್ ಮಾಡಿದ್ದೀವಿ, APLಗೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ವಾ. ಪಾಪ ಇವತ್ತು ಬೆಳಗ್ಗೆ ಒಬ್ಬರು ಅವ್ರ ಗಂಡ ಹೆಂಡತಿ ಇಬ್ಬರು 12,000 ರೂಪಾಯಿ ಕೆಲಸಕ್ಕೆ ಹೋಗ್ತಾರೆ. ಪಾಪ ಅವ್ರ ಮನೆ ಒಳಗಡೆ ಪರಿಸ್ಥಿತಿ ನೆನೆಸ್ಕೊಂಬಿಟ್ರೆ, ಮನೇನೂ ತೋರಿಸಿದ್ದೀರಾ ನೀವೇ ಮಾಧ್ಯಮದವರು. ಆ ಜಾಗದಲ್ಲಿ ನೋಡಿಬಿಟ್ರೆ ಪಾಪ ಅವರು ಎಲ್ಲಿ ಅವ್ರಿಗೆ ಆ ರೀತಿ ಎಷ್ಟು ಕಷ್ಟ ಇದೆ ಅವ್ರ ಮನೆ ಪರಿಸ್ಥಿತಿ ಅಂತಂದರೆ ಅವ್ರ ಪರಿಸ್ಥಿತಿ ಇದೆ. ಅವ್ರ ಯಜಮಾನರಿಗೆ ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ. ಜೊತೆಗೆ ಅವ್ರಿಗೆ ಫಿಸಿಕಲಿ ಹ್ಯಾಂಡಿಕ್ಯಾಪು ಏನೋ ನನಗೆ ಅದು ಗೊತ್ತಿಲ್ಲ ಅದ್ರ ಬಗ್ಗೆ, ಗೊತ್ತಾಯ್ತಾ. ಬೆಳಗ್ಗೆ ನಾನು TV ವಿನಲ್ಲಿ ನೋಡಿದಾಗ ತುಂಬ ನೋವಾಯಿತು. ಯಾರೇ ಆಗಲಿ, ಈಗ ಮಿನಿಸ್ಟ್ರ್ ಮಕ್ಕಳಾಗಲಿ, ಜನರಲ್ ಜನಗಳಾಗಲಿ ಎಲ್ಲರೂ ಒಂದೇ ಅಲ್ವಾ. ಭಾರತ ದೇಶದಲ್ಲಿ ನಾವು ಹುಟ್ಟಿರುವಾಗ ನಾವೆಲ್ಲ ಒಂದೇ ಅಂತಂತ ಅವತ್ತಿಂದನೂ ಇದ್ದೀವಿ. ನಾವು ಅದನ್ನು ವಿಭಜನೆ ಮಾಡಬಾರ್ದು. ಒಂದು ಎರಡನೇದೇನು ಗೊತ್ತಾ, ಎಷ್ಟು ಜನ ಇದ್ದಾರೆ ಭಾರತ ದೇಶದಲ್ಲಿ, ಎಷ್ಟು ಜನ ಇದ್ದಾರೆ, ಅಷ್ಟು ಜನಕ್ಕೂ ಎಲ್ಲ ಸೌಕರ್ಯನೂ ಎಲ್ಲರಿಗೂ ಕೊಡಿ. ಬಡವರು ಎಷ್ಟೋ ಜನ ಇದ್ದಾರೆ. ಆ ಬಡವರಿಗೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಲ್ಲ. ಅಂಥ ಪರಿಸ್ಥಿತಿನಲ್ಲಿ ಎಷ್ಟು ಜನ ಮಕ್ಕಳನ್ನು ಬಿಡಿಸ್ಬಿಟ್ಟಿದ್ದಾರೆ. ಅವ್ರು ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾರೆ ಅಲ್ವಾ. ಅವರೆಲ್ಲರಿಗೂ ಒಂದು ಒಳ್ಳೆ ವ್ಯವಸ್ಥಿತವಾಗಿ ಸರ್ಕಾರ ಮಾಡಿಕೊಟ್ರೆ ಇವತ್ತು ನೋಡಿ, ಇವತ್ತಾಗಲೇ TV ವಿನಲ್ಲಿ ಬರ್ತಿತ್ತು. ಇವರು ಯಾರೋ ಈಗ ಇವರಪ್ಪ ಲೇಡಿ ಒಬ್ಬರು ಮಿನಿಸ್ಟ್ರಿ ಯಾರೋ ಇದ್ದಾರೆ, ಅವ್ರ ಹೆಸರನ್ನು ನನಗೆ ಮರ್ತುಬಿಟ್ಟಿದ್ದೀನಿ. ಅವರು TV ವಿನಲ್ಲಿ ಬರ್ತಾಯಿತ್ತು, ಹಾಲಿನ ಭಾಗ್ಯ, ಇದ್ರ ಭಾಗ್ಯ, ಪೌಡ್ರ್ ಭಾಗ್ಯ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಹಾಗಂತಂತ. ಇವಾಗ ಏನು ಗೊತ್ತಾ, ಅವ್ರು ಮಾಡಿದಾರೋ ಬಿಟ್ಟಿದ್ದಾರೋ ಭಗವಂತನಿಗೆ ಗೊತ್ತು. ನಾವು ಅದನ್ನು ಕ್ರಿಟಿಸೈಸ್ ಮಾಡೋಕ್ಕೆ ಹೋಗಲ್ಲ. ಆದರೆ ಒಂದೇನು ಗೊತ್ತಾ, ಯಾವುದೇ ಕೆಲಸ ಮಾಡಲಿ ಆತ್ಮಪೂರ್ವಕವಾಗಿ ಮನುಷ್ಯರಿಗೆ ಇನ್ನೊಬ್ಬರಿಗೆ ಒಂದು ಒಳ್ಳೆಯದಾಗೋ ರೀತಿಯಲ್ಲಿ ನಾವು ಮಾಡೋದಕ್ಕೋಸ್ಕರ ನಮ್ಮನ್ನು ರೆಪ್ರೆಸೆಂಟೇಟಿವ್ ಆಗಿ ನೀವು ನಮ್ಮನ್ನು ಎಲೆಕ್ಟ್ ಮಾಡಿರ್ತೀರಲ್ವ, ನಾವು ಅದನ್ನು ಉಳಿಸ್ಕೊಳ್ಬೇಕಾದ ಧರ್ಮ. ಈ ಸರ್ಕಾರ ಆಗಲಿ, ಆ ಸರ್ಕಾರ ಆಗಲಿ, ಯಾವುದೇ ಸರ್ಕಾರ ಬರಲಿ, ಎಲ್ಲರಿಗೂ ಒಂದೇ ಈಕ್ವಲ್ ಆಗಿ ಮಾಡ್ಕೊಂಡು ಹೋಯ್ತಂದರೆ ಏನೂ ತೊಂದರೆ ಇಲ್ಲ. ಈಗ ಇದ್ರಲ್ಲೂ ಅಷ್ಟೇ ಎಷ್ಟೋ ಜನ ಓಟೇ ಹಾಕಲ್ಲ. ಅವ್ರಿಗೇನು ಗೊತ್ತಾ, ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ನಾವು ಯಾಕೆ ಹಾಕೋಣ ಅಂತಂತ ಕೆಲವರು ಇರ್ತಾರೆ. ಕೆಲವರು ನಮ್ಮ ಮತನ ಹಾಳು ಮಾಡ್ಕೊಳ್ಬಾರ್ದಪ್ಪ, ಅದಕ್ಕೊಂದು ವ್ಯಾಲ್ಯೂ ಇದೆ ಅಂತಂದ್ಬಿಟ್ಟು ಕೆಲವು ಜನಗಳು ಹೋಗ್ತಾರೆ. ಇದೆಲ್ಲ ಇದೆ ಮೇಡಮ್. 40% ಕಮಿಷನ್ ಸರ್ಕಾರ ಅಂತ ಬಿಜೆಪಿಗೆ ಆರೋಪದ ಸುಳ್ಳು ಹೇಳಿ ಇವಾಗ 100% ಭ್ರಷ್ಟಾಚಾರ ಸರ್ಕಾರ ಬಂದಿದೆ ಅಂತ ಆರೋಪಕರು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೌದಾ ಕಾಂಗ್ರೆಸ್ ಸರ್ಕಾರ 100% ಭ್ರಷ್ಟ ಸರ್ಕಾರನ ಅಂತ? ಈಗ ಸರ್ಕಾರದಲ್ಲಿ ಇವ್ರು ಮಾಡಿದಾಗ ಅವ್ರು ಹೇಳ್ತಾರೆ, ಅವ್ರು ಮಾಡಿದಾಗ ಇವ್ರು ಹೇಳ್ತಾರೆ. ಇವಾಗ ಜನರಲ್ ಆಗಿರೋರು ಯಾರು ಮಾಡಿದ್ದಾರೆ ಅಂತಂತ ಕ್ವಶನ್ ಮಾಡೋದಕ್ಕೆ ಯಾರಿದ್ದಾರೆ? ಇವಾಗ ನೀವೇ ಅದನ್ನೇನಾದ್ರು ಕ್ವಶನ್ ಮಾಡೋಕ್ಕೆ ಹೋದ್ರೂ ಸಹಿತ ಯಾರದು ಏನು ಎತ್ತ ಅಂತಂತಾರೆ. ಇಬ್ಬರೇ ಎಲ್ಲ ಒಂದೇ. ಆದರೆ ಅಶೋಕ್ ಅವ್ರಿಗೆ ತಿಳಿದಿರುತ್ತೆ, ಯಾಕೆಂದರೆ ಅವ್ರು ಅಲ್ಲೇ ಇರ್ತಾರಲ್ವ ಪಕ್ಕದಲ್ಲೇ, ಅದರಿಂದ ಅವ್ರಿಗೆ ತಿಳಿದಿರುತ್ತೆ, ಅದನ್ನು ಕರೆಕ್ಟಾಗಿ ಹೇಳಿರ್ತಾರೆ. ನಮ್ಮ ರಾಜಕೀಯದ ಪರಿಸ್ಥಿತಿ ನೋಡಿದ್ರೆ ಸದ್ಯದ ಮಟ್ಟಿಗೆ ನಿಮ್ಗೆ ಏನು ಅನ್ಸುತ್ತೆ? ಜನಗಳ ಅಭಿಪ್ರಾಯ ಇದೆ. ಜನ ಇದಾರಲ್ಲ, ಯಾವ ರೀತಿ ಅಭಿಪ್ರಾಯಕ್ಕೆ ಅಲ್ಲ, ಎಷ್ಟೋ ಜನ ಕಷ್ಟಪಡ್ತಿದಾರಲ್ಲ, ಅದು ಅಭಿಪ್ರಾಯ ತೊಗೊಂಡ್ರೆ ಸಾಕು, ಗೊತ್ತಾಗ್ಬಿಡುತ್ತೆ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂತ. ನಿಮಗೇನು ಅನ್ಸುತ್ತೆ ರಾಜಕೀಯದ ಪರಿಸ್ಥಿತಿ ನೋಡಿದ್ರೆ? ರಾಜಕೀಯ ಪರಿಸ್ಥಿತಿನಲ್ಲಿ ಅವ್ರು ಏನು ಮಾಡ್ತಿದ್ದಾರೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ.
ಯಾಕೆಂದರೆ ಕೆಲವರಿಗೆ ಅವು ಮಾಡಿಕೊಂಡು ಹೋಗ್ತಿದ್ದಾರೆ, ಕೆಲವರಿಗೆ ಏನು ಗೊತ್ತಾ ಏನೂ ಸಿಗ್ತಾ ಇಲ್ಲ. ಈ ಸ್ಥಿತಿ ಆಗಿಬಿಟ್ಟಿದೆ. ಅದರಿಂದ ಏನು ಗೊತ್ತಾ, ಯಾರು ಏನು ಕೊಡ್ತೀರೋ ಎಲ್ಲರಿಗೂ ಅದನ್ನು ಕೊಡಿ. ಕರೆಕ್ಟಾಗಿ ಇವಾಗ 10,000 ಕಾರ್ಡು ಡಿಲೀಟ್ ಆಗಿದೆ ಅಂತಂತ APLಗೆ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪಾಪ ಪರಿಸ್ಥಿತಿ ನೆನೆಸ್ಕೊಂಬಿಟ್ರೆ ಎಷ್ಟೋ ಜನದ ಮನೇಲಿ ಊಟಕ್ಕಿಲ್ಲ. ಅವರು ಬರೋ ಸಂಬಳ ಎಷ್ಟು ಗೊತ್ತಾ, 6,000, 8,000, 10,000 ರೂಪಾಯಿ ಬರುತ್ತೆ. ಅದರಲ್ಲಿ ಇದನ್ನು ಯಾವುದು ಮನೇನೂ ಬಾಡಿಗೆ ಕಟ್ಕೊಂಡು ಮಕ್ಕಳನ್ನು ಓದಿಸ್ಕೊಂಡು ಅವ್ರು ಮೆಡಿಕಲ್ ಇದು ಮಾಡಿಕೊಂಡು ಎಷ್ಟು ಕಷ್ಟಪಡ್ತಿದ್ದಾರಲ್ವಾ. ಬೀಟ್ ಪ್ಲಸ್ ಕರ್ನಾಟಕ.